ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ ನಾಗರಭಾವಿಯ ಅಂಬೇಡ್ಕರ್ ಕಾಲೇಜಿನ ಎದುರಿನ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ. ಕಾರಿನ ಡಿಕ್ಕಿ ರಭಸಕ್ಕೆ ಬೈಕ್ಗಳು ಚೆಲ್ಲಾಪಿಲ್ಲಿಯಾಗಿವೆ. ಕೆಂಗೇರಿ ಕಡೆಯಿಂದ ಬರುತ್ತಿದ್ದ ಸಿವಿಲ್ ಇಂಜಿನಿಯರ್ ಪುನೀತ್ ಕಾರು ರಸ್ತೆ ತಿರುವಿನಲ್ಲಿ ತಪ್ಪಿದೆ. ಬೇಕರಿ ಮುಂದೆ ನಿಲ್ಲಿಸಿದ್ದ ಬೈಕ್ಗಳಿಗೆ ಡಿಕ್ಕಿ ಹೊಡೆದಿದ್ದು ಬೈಕ್ ಮೇಲೆ ಕೂತಿದ್ದ ಓರ್ವನ ಕಾಲು ಮುರಿದಿದೆ. ಮತ್ತಿಬ್ಬರಿಗೆ ಗಾಯಗಳಾಗಿದ್ರೆ 5-6 ಬೈಕ್ಗಳು ಜಖಂಗೊಂಡಿವೆ. ಆ ಕಡೆಯಿಂದ ಒಂದು ಇದು ಬಂತು ಕಾರು, ನಾವು ಸರಿಯಾಗಿ ನೋಡಿ ಒಳಗಡೆ ಇದೆ ನೋಡಿರಲಿಲ್ಲ. ಆ ಟೈಮಲ್ಲಿ 2 ಬೈಕಲ್ಲಿ ಇತ್ತು, ಬೈಕಲ್ಲಿ ದುಡ್ಕೊಂಡು ಮುಂದ್ಗಡೆ ಬಂದುಬಿಟ್ಟು ಸುಮಾರು 4-5 ಗಾಡಿ ಏಟಾಗಿದೆ ಅಂತೆ. ಆಮೇಲೆ ಇಲ್ಲಿ ಎಲ್ಲ ಚೇರ್ ಇತ್ತು, ಗೇಟ್ ಎಲ್ಲ ಹೊಡ್ಕೊಂಡು ಹೋಗಿದ್ದಾರೆ. ಇಬ್ಬರಿಗೆ ಗಾಯ ಆಗಿದೆ ಅಂತೆ. ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ, ನಾವು ನೋಡಿಲ್ಲ. ಬೆಂಗಳೂರಿನ ಜ್ಞಾನ ಭಾರತಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಆವರಣದ ದೈಹಿಕ ವಿಭಾಗ ಶಿಕ್ಷಣ ಕಟ್ಟಡದ ಬಳಿ ಅವಘಡ ನಡೆದಿದೆ. ವಿವಿ ಕ್ಯಾಂಪಸ್ನಿಂದ ಮರಿಯಪ್ಪ ಪಾಳ್ಯ ಕಡೆಗೆ ತೆರಳುವ ಜನವಸತಿ ಪ್ರದೇಶದವರೆಗೂ ಬೆಂಕಿ ವ್ಯಾಪಿಸಿತ್ತು. ಅಗ್ನಿಶಾಮಕ ದಳ ಸಿಬ್ಬಂದಿ ಅವಿರತ ಪ್ರಯತ್ನದಿಂದ ಬೆಂಕಿ ಹತೋಟಿಗೆ ಬಂದಿದೆ. ನಗರದ ರಸ್ತೆಗುಂಡಿ ಧೂಳಿನ ಅವಾಂತರದ ವಿರುದ್ಧ ಟೆಕ್ಕಿಗಳು ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಮಹದೇವಪುರ ನಿವಾಸಿಗಳು ನಾನು ರಸ್ತೆಗೆ ತೆರಿಗೆ ಕಟ್ಟಿದ್ದೇವೆ ಎಂಬ ಟಿ ಶರ್ಟ್ ಧರಿಸಿ ಕಿಡಿಕಾರಿದ್ದಾರೆ. ಧೂಳು ಮಗ ಧೂಳು ಎಂದು ಹಾಡುತ್ತಾ ಆಕ್ರೋಶ ಹೊರಹಾಕಿದ್ದಾರೆ. ಇಷ್ಟೇ ಅಲ್ಲದೆ ಗುಂಡಿಯ ವಿಷಯ ಬ್ಯಾಡವೋ ಶಿಷ್ಯ, ಟ್ಯಾಕ್ಸ್ ಸೂಪರ್ ಆದ್ರೆ ಗುಂಡಿ ಡೇಂಜರ್ ಎಂದು ಹಾಡುತ್ತಾ ಟೀಕಿಸಿದ್ದಾರೆ. ಯುಬಿ ಸಿಟಿ ಬಳಿಯ ವಿಠಲ್ ಮಲ್ಯ ರಸ್ತೆಗೆ ಪಾಲಿಕೆ ಮಾದರಿ ರಸ್ತೆ ಅಂತ ಬೋರ್ಡ್ ಹಾಕಿದೆ. ಆದ್ರೆ ಇಲ್ಲಿ ಅಲ್ಲಿನ ಅವ್ಯವಸ್ಥೆಗಳು ಟಿವಿ9 ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದೆ. ಫುಟ್ಪಾತ್ ಮೇಲೆ ಓಡಾಡುವುದಕ್ಕೆ ಸಾಧ್ಯವಿಲ್ಲದ ಸ್ಥಿತಿ ಎದುರಾಗಿದೆ. ಫುಟ್ಪಾತ್ನ ಸ್ಲ್ಯಾಬ್ಗಳು ಭಾಗಶಃ ಹಾಳಾಗಿವೆ. ಇನ್ನು ಫುಟ್ಪಾತ್ ಹಾಗೂ ರಸ್ತೆ ಬದಿಯಲ್ಲಿರುವ ಗಿಡಗಳ ನಿರ್ವಹಣೆ ಮಾಡುವಲ್ಲಿ ಪಾಲಿಕೆ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ತುಕ್ಕಿಡ್ದಿದೆ, ಆಸಿಡ್ ಇರ್ತಾರೆ, ಎಲ್ಲ ಮಾಡ್ತಾರೆ. ಯಾವ ಪರಿಸರ ಮಾಲಿನ್ಯ ಚೆನ್ನಾಗಿದೆ ಹೇಳಿ? ಯಾವುದೂ ಸರಿ ಇಲ್ಲ. ಈಗ ಎಲ್ಲ ಫುಟ್ಪಾತು ಹಂಗೆ ಇದೆ, ಎಲ್ಲ ಅಗ್ದು ಮಾಡಿ ಬಿಟ್ಟಿದ್ದಾರೆ. ಪಬ್ಲಿಕ್ ತೊಂದರೆ ಆಗಲ್ವಾ? ಎಲ್ರಿಗೂ ತೊಂದರೆ ಆಗುತ್ತೆ. ಇಲ್ಲೇ ಹೇಳ್ತಾರೆ ಅಷ್ಟೇ, ಅವ್ರ ಮಾತಿಗೆ ಹೇಳ್ತಾರೆ. ಅವ್ರು ಓಟ್ ತಗೊಳ್ಬೇಕು ಹೇಳ್ತಾರೆ ಅಷ್ಟೇ. ನೀಟಾಗಿ ಮಾಡಬೇಕು ಸರ್. ಅವ್ರು ಓಟ್ ತಗೊಳ್ಳೋ ದೊಡ್ಡ ವಿಷಯ ಅಲ್ಲ, ಜನಗಳಿಗೆ ಅನುಕೂಲ ಆಗಬೇಕು, ಆ ಥರ ಇರಬೇಕು ಅಷ್ಟೇ. ಈ ಬಾರಿಯ ಸಿಇಟಿ ಪರೀಕ್ಷೆಗೆ ಇದೇ ಮೊದಲ ಬಾರಿಗೆ ಫೇಶಿಯಲ್ ಎಂಟ್ರಿ ಅಳವಡಿಕೆ ಮಾಡಲಾಗಿದೆ. ಹಾಲ್ ಟಿಕೆಟ್ ಫೋಟೋ ಹಾಗೂ ರಿಜಿಸ್ಟರ್ ಫೋಟೋ ಮ್ಯಾಚ್ ಆದರೆ ಮಾತ್ರ ಎಕ್ಸಾಮ್ಗೆ ಚಾನ್ಸ್ ನೀಡಲು ಮುಂದಾಗಿದೆ. ಇಲ್ಲಾಂದ್ರೆ ಎಕ್ಸಾಮ್ಗೆ ಅವಕಾಶ ಸಿಗುವುದೇ ಅನುಮಾನ. ಇದೇ 15ರಿಂದ 17ರ ತನಕ ನಡೆಯಲಿರುವ ಸಿಇಟಿಗೆ 3,60,000 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ.